ಎಲ್ರಿಗೂ ನಮಸ್ಕಾರ. ನಾನು ಹೆಚ್ಚಾಗಿ ಮಾತು ಶುರು ಮಾಡಬೇಕಾದ್ರೆ ನನಗೆ ಕುಡುಕು ನೀರು, ಗ್ಲುಕೋಸು, ಬೆಂಡು, ಶರಬತ್ತು ಎಂಥದ್ದು ಬೇಡ. ನಿಮ್ಮದು ಕೂಗು, ನಿಮ್ಮ ಚಪ್ಪಾಳೆ, ನಿಮ್ಮ ಸಿಳ್ಳೆ ಬೇಕು. ಅದಾದ್ರೆ ಮಾತ್ರ ಕಾರ್ಯಕ್ರಮದ ಯಶಸ್ಸು. ಹಾ ಹಾ ಇರಲಿ, 15 ನಿಮಿಷ ಮಾತಾಡೋಕೆ ಸರ್. 15 ನಿಮಿಷವಾ? ಹಾಂ, ಅಲ್ಲಿ ಹೇಳೋತಿನ 15 ನಿಮಿಷ ಅಂತ್ರಿ. ಇಲ್ಲಿ ಬಂದು ಕಣ್ಣು ಸನ್ನೆ ಮಾಡ್ತೀರಿ, ಎಷ್ಟೊತ್ತು ಬೇಕಾರಂತ್ರಿ. ಅದು ಹಾಗೆ. ಆಗ ಯಾರೋ ಹೇಳ್ರಲ್ಲ ಮಾತಾಡುವಾಗ ನನಗೆ ಒಂಚೂರು ಅಷ್ಟಮದ ಶನಿ ಕಾಟ ಮಾರ್ರೆ, ಭಟ್ರ ಮನೆಗೆ ಹೋಗಿ ಕೇಳಿದೆ ಅಂದೇಳಿ. ನನಗೂ ಈ ಪ್ರೋಗ್ರಾಮಿಗೆ ಹೋದಲ್ಲಿ ಹಿಂಗೆ ಅಷ್ಟಮದ ಶನಿ ಕಾಟ ಎಲ್ಲಿ ಸರ್? ಅದು ಯಾವ ಭಟ್ರ ಮನೆಗೆ ಹೋದ? ನಾನು ಒಂದು ಹೋಯ್ ಬತ್ತಿ ಅದು ಎಲ್ಲೇ ಹೊರ ಮಾತಾಡೋ ಸಮಯ ಸಿಕ್ಕುವುದಲ್ಲ. ಒಂದು ನಮ್ಮ ಭಾರತದಲ್ಲಿ ಏನು ಕೇಳಿದ್ರೆ ಎರಡು. ಒಂದು ಸಭಾ ಕಾರ್ಯಕ್ರಮಕ್ಕೆ ಸಮಯದ ಅಭಾವ, ಅಲ್ಲಿ ತಾಲೂಕು ಆಫೀಸಿಗೆ ಹೋದ್ರೆ ಇದು ಸಿಕ್ಕುವುದಿಲ್ಲ, ಯಾವುದದು ಅದ ಸರ್ವರ್ ಸಿಗುವುದಿಲ್ಲ. ಇದೇ ಎರಡು. ಅದು ಹೇಗಳಿಗೆ ನಮಗೆ ಸಿಗುತ್ತೋ ನಂಗೆ ಗೊತ್ತಲ್ಲ. ಇರಲಿ, ಆ ಗೌಜಿಗೆ ನಾವು ಮಾತಾಡೋದು ಕೇಂತತ್ತಲ್ದ? ಹಾಂ, ಯಾಕಂದರೆ ಈ ಗೌಜ್ ನಾವು ಮಾತಾಡ್ತಾ ಇರೋದು ಅಲ್ಲ, ಆ ತೊಟ್ಲು, ಆ ಇದು ಮತ್ತೊಂದು ಕೂಗೋದ್ರೊಳಗೆ ನಾವಿಲ್ಲಿ ಏನು ಮಾತಾಡಿದ್ದೀವಿ ಅಂತೇಳಿ ನಮಗೆ ರೀಚ್ ಆಗೋದಿಲ್ಲ. ಆದರೆ 43-45 ಪಂಚಾಯತನ್ನು ಹಾಕ್ಕೊಂಡು ಆಮೇಲೆ ಸಾಧಾರಣ ಒಂದು 16-17 ಹೋಬಳಿ ಈಗ ಹೆಚ್ಚಾಗಿರ್ಬೋದು. ನಾನು 1800 ಇದರದ್ದೊಂದು ಬುಕ್ಕಲ್ಲಿ ಓದದ್ದು 16 ಹೋಬಳಿ. ಅಂಥ ಹೋಬಳಿಯನ್ನೆಲ್ಲ ಒಟ್ಟು ಸೇರಿಸಿಕೊಂಡು ಒಟ್ಟಂದರಲ್ಲಿ ಒಂದು ಕಾರ್ಯಕ್ರಮ. ಈಗ ಕಡ್ಲಿಬೇಳೆ, ಬೆಲ್ಲ, ಅಕ್ಕಿ, ಕಾಯಿ, ಯಾಲಕ್ಕಿ, ಲವಂಗ, ದ್ರಾಕ್ಷಿ, ಗಾಯಿ ಬೀಜ ಇಷ್ಟೆಲ್ಲ ಒಟ್ಟು ಹಾಕಿ ಮಾಡ್ರೆ ಅದನ್ನೊಂದು ಪಾಯಸ ಅಂತ ಹೇಳ್ತಾರೆ. ಹಾಗೆ ಅಷ್ಟು 43-45 ಪಂಚಾಯತ್ ಅಷ್ಟು ಹೋಬಳಿಗಳನ್ನೆಲ್ಲ ಒಟ್ಟು ಸೇರಿಸಿ ಒಂದು ಕೇಂದ್ರದಲ್ಲಿ ಮಾಡಿದರೆ ಅದನ್ನು ಯಶಸ್ವಿ ಬೈಂದೂರು ಉತ್ಸವ ಅಂತ ಕರೀತಿರೋರು. ಆದ್ದರಿಂದ ಒಂದು ಯಶಸ್ವಿಯಾದಂಥ ಬೈಂದೂರು ಉತ್ಸವವನ್ನು ಮಾಡಲಿಕ್ಕೆ ಮಾನ್ಯ ಶಾಸಕರಾದಂಥ ಗಂಟಿಹೊಳಿಯವರ ಜೊತೆ ಕೈ ಜೋಡಿಸೋರು ಎಲ್ರಿಗೂ ಕೂಡ ನಾವು ಆಭಾರಿಯಾಗಿದ್ದೇವೆ. ಇವತ್ತು ಬಹುಶಃ ಇದನ್ನೇ ಮಾತಾಡೋಕೆ ನನಗೆ ಗೊತ್ತಿಲ್ಲ, ಯಾಕಂದರೆ ನನಗೆ ಏನೇನು ಮಾತಾಡ್ಕೊಂಡೇಳಿ ನೀನು ಹೋಯ್ಕೊಂಡಿತ್ತು. ಈಗ 4 ಗಂಟೆ ಬನ್ನಿ ಸರ್ ಅಂದೆ, 4 ಗಂಟೆ ಬಂದು ಓಲ್ ಕೂತಿದ್ದಿ ಹಾಯ್ಕೊಂಡು ಪೌಡರ್ ಎಲ್ಲ ಅಳಿಸಿ ಹೋಯ್ತಕ್ಕಂತ. ಯಾರಾದ್ರೂ ಬೇಡ್ಕೊಂಡು ಒಂಚೂರು ಪೌಡ್ರ್ ಹಾಯ್ಕಂತ ಅಂದ್ರೆ ಪೌಡ್ರು ಇಲ್ಲ. ಅಲ್ಲಿ ಹೋಯ್ಕೊಂಡ್ರುಗಳು ಅವ್ರು ಬೇರೆ, ಅವ್ರ ಟೀಮಿನವರು, ಅವ್ರು ನನಗೆ ಗುರುತಿಲ್ಲ, ಪೌಡ್ರ್ ಇಲ್ಲ, ಏನಿಲ್ಲ ಸರ್ ಅಂದರೆ. ಇರಲಿ, ನನ್ನ ಸೊಟ್ಟು ತೋರುತ್ತಲ್ಲ ಎಲ್ಲರಿಗೆ. ಹಾಂ, ಯಾಕಂದರೆ ಇತ್ಲೇ ಮಾತು ಎಲ್ಲ ಕಡೆ ಭಾಷಣ ಮಾಡಿ ಯಾರೋ ಹೇಳಿದ್ರು ಹಿರಿಯರು, ನಮ್ಮ ನೈಕಂಬಳಿ ನಾಗರಾಜ್ ಶೆಟ್ರ್ ಅಂತವ್ರು, ನಮ್ಮನ್ನು ಇಂಥ ಕಾರ್ಯಕ್ರಮಕ್ಕೆ ಮುಂದೂಡಿ ಬಿಟ್ಟದವರೇ. ಹಂದಾಡಿಯವರೇ, ನೀವು ಭಾಷಣ ಮಾಡ್ತಾ ಇರ್ತೀರಿ, ಇನ್ನು ಮುಂದೆ ಬರೀನಿ ಅಂದರು. ಬರೋಕ್ಕೆ ಶುರು ಮಾಡಿದೆ. ಈಗ ಓದೋದೆಲ್ಲ ಕಡಿಮೆ ಆಗಿತ್ತು. ಪುಸ್ತಕದ ಅಂಗಡಿಗೆಲ್ಲ ಹೋಗಿ ನೋಡಿಬೇಕಾದ್ರೆ, ಆಗಳಿಗೆಲ್ಲ ಪುಸ್ತಕದ ಅಂಗಡಿಗೆ ಹೋದರೆ ತಾರಾ ಸುಬ್ಬರಾವ್ ಅವರ ಕಥೆಯನ್ನು ಕೊಡಿ, ಅನಕ್ರವರದ ಕಾದಂಬರಿಯನ್ನು ಕೊಡಿ, ಬೇಂದ್ರೆ ಅವರದ್ದ ಗರಿ ಕೊಡಿ, ಇವರದ್ದು ನಮ್ಮ ಮಲೆಗಳಲ್ಲಿ ಮದುಮಗಳನ್ನು ಕೊಡಿ ಅಂತ ಹೇಳ್ತಿದ್ದೆ. ಈಗ ಹಾಗೇನಿಲ್ಲ. ಪುಸ್ತಕದ ಅಂಗಡಿಗೆ ಹೋಗಿ ನಾವು ಕೇಳಿದ್ರೆ ಇಷ್ಟೇ, ಮೆಹಂದಿಯನ್ನು ಇಡುವುದು ಹೇಗೆ, ಮಾಂಸದ ಅಡಿಗೆ ರುಚಿ ಮಾಡೋದು ಹೇಗೆ, ಇದೇ ಪುಸ್ತಕವನ್ನು ನಾವು ಖರೀದಿ ಮಾಡೋದು ಬಿಟ್ಟರೆ ಸಾಹಿತ್ಯದ ಪುಸ್ತಕವನ್ನು ಯಾರೂ ಖರೀದಿ ಮಾಡೋದಿಲ್ಲ. ಅದಕ್ಕೆ ನೈಕಂಬ್ಳೇರು ಹೇಳ್ರೆ, ಮುನವಣ್ಣ ನೀವಿನ್ನು ಬರೀನಿ ಅಂದ್ರೆ. ಆಯಿತು ಬರುವ ಅಂದ. ಒಂದು ಪುಸ್ತಕ ಬರ್ದೆ ನಾನು, ಅದು ಓದಿ ಅದು ಬಿಡುಗಡೆಯೂ ಆಯಿತು. ಅದನ್ನು ಯಾರೋ ನಾಟಕ ಮಾಡುವ ಅಂದ. ನಾಟಕಕ್ಕೂ ಒಪ್ಕೊಂಡೆ ಗುರುಗಳೇ. ನಾಟಕ ಬರೆದವ್ರು ಬೇರೆ, ಅದನ್ನು ನಾಟಕಕ್ಕೆ ಅನುವಾದ ಮಾಡಿದವ್ರು ಬೇರೆ. ಮೂಲ ಕತೆ ಬರೋದು ನಾನು. ಅದರಲ್ಲಿ ಇದ್ದಿತ್ತು ಮೂಲ ಕತೆ ಮನುಹಂದಾಡಿ ಅಂತಿತ್ತು. ಆದರೆ ನಾನು ಪುಸ್ತಕಕ್ಕೆ ಏನು ಹೆಸರಿಟ್ಟಿದೆ ಅದೇ ಹೆಸರನ್ನು ನಾಟಕಕ್ಕೆ ಇಟ್ಟಿರು. ನಾನು ಇಟ್ಟದ್ದು ಏನು ಕೇಳಿದ್ರೆ, ಮನುಷ್ಯ ಕೊನೆಗೆ ಎಲ್ಲೂ ಆಗಿ ಎಂಥ ಮೆರೆದ್ರು ಕೂಡ ಅವ ಹೆಣಾಗಿಯೇ ಮೆರೆದು ಹೋಗುವಂಥದ್ದು, 4 ಜನ ಹೊತ್ತುಕೊಂಡು ಮೆರೆಸಿ ಹೋಗುವಂಥದ್ದು ಹೆಣ ಆಗಿ ಅಂತೇಳಿ ಹೆಣ ಅಂಥೇಳಿ ಆ ಪುಸ್ತಕಕ್ಕೆ ಹೆಸರಿಟ್ಟಿದೆ. ನಾಟಕವೂ ಬರೆದ್ರು, ನಾಟಕ ಟ್ರಯಲ್ ಆಯಿತು. ಅನೌನ್ಸ್ಮೆಂಟ್, ಎಂಥ ಅನೌನ್ಸ್ಮೆಂಟ್! ಇವತ್ತು ಬ್ರಹ್ಮಾವರ ಗಾಂಧಿ ಮೈದಾನದಲ್ಲಿ ಮನುಹಂದಾಡಿ ಅವರ ಹೆಣವನ್ನು ನೋಡಲು ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ. ಯಾರು ಚಪ್ಪಾಳೆ ತಟ್ಟದು? ಯಾರು? ಹಾಂ, ಹೌದು, ಎದೆವರೆ ಕೆಲವೊಮ್ಮೆ ಬೆಳಗತ್ತ. ನಿನ್ನೆ ಅದ್ಧೂರಿಯಾಗಿ ಪ್ರದರ್ಶನಗೊಂಡ ಮನುಹಂದಾಡಿ ಅವರ ಹೆಣ ಊಟ ಕೂತ್ಕೊಂಡಲ್ಲ. ನಮಗೆ ಬಂದದ್ದು ಕೆಲವ್ರಿಗೆ ಗೊತ್ತಿಲ್ಲ, ಮದಿ ಪಂಕ್ತಿಂಗೆ ನಿನ್ನೆ ಹಂದಾಡಿಯವ್ರ ಹೆಣ ಕಂಡ್ರೆ ಎಷ್ಟು ಲಾಯ್ಕಿತ್ತು. ಆ ಪುಸ್ತಕ ಅದ್ರ ಮೇಲೆ ಕೈದು, ಅದ್ರ ಮೇಲೆ ಪುಸ್ತಕ ಬರೋದು ಇಲ್ಲ, ಆ ನಾಟಕವೂ ವಾಪಸ್ ತಕ್ಕಂತ ಎಲ್ಲೆಲ್ಲೂ ಒಂದೇ ಒಂದು ಪ್ರತಿ ಸಿಕ್ಕುವುದಿಲ್ಲ. ಅದಕ್ಕಾಗಿ ನಾವು ಬರೆಯುವಾಗ ಮಾಡುವಾಗ ಅಲ್ಲ, ಆ ಹೆಸರು ಇಡುವುದರಲ್ಲಿ ಇರ್ತದೆ ಅಂತ ಹೇಳ್ತಾ. ಯಾಕಂದರೆ ಈ ಬೈಂದೂರು ಉತ್ಸವ, ಇದು ಉತ್ಸವ ಅಂತ ಹೇಳಿ ಹೆಂಗೆ ಕೇಳಿದ್ರೆ, ಹಬ್ಬ ಅಂದರೆ ನಾವು ಮಾಡಿ ತಿಂಬೋದಕ್ಕೂ ಹಬ್ಬ ಅಂತ ಹೇಳ್ತೀವಿ. ಉತ್ಸವ ಅಂತ ಹೇಳ್ಕೊಂಡ್ರೆ ಸಾವಿರಾರು ಜನ ಬಂದು ಮೆರೆದು ನಲಿದು ಹೋಗುವಂಥದಕ್ಕೆ ಉತ್ಸವ ಅಂತ ಹೇಳೋದು. ಏನೇ ಇರಲಿ, ಇದು ಸಾವಿರಾರು ಜನ ಬಂದು ನಲಿದು ಹೋದದಕ್ಕಾಗಿ ಇದು ಉತ್ಸವವನ್ನು ಹೆಸರು ಅನ್ವರ್ಥಕ ಆಗಿತ್ತೇವ್ರೆ. ಇರಲಿ, ಮತ್ತು ಹೆಚ್ಚಿನ ಮಾತುಗಳನ್ನು ನಾನು ಕೆಲವು ಕಡೆ ಆಡೋದನ್ನು
ನಮಗೆಲ್ಲರೂ ಒಬ್ಬರಲ್ಲ ಒಬ್ಬರು ಹಿಂದೆ ಇಲ್ಲಿ ಬಂದು ಸಿಕ್ಕೇ ಸಿಗ್ತಾರೆ ನಾವು. ಆಯ್ತಕ್ಕಂತ ನನ್ನ ಆಯ್ಸು ಆಯ್ತಿಲ್ಲ ಸ್ಟೇಜಂಗೆ 15 ನಿಮಿಷ ಅಂದಿರಿ, ಇವರು ಅಷ್ಟಕ್ಕೂ ಬಿಡೋದಿಲ್ಲ, ಆಚೆಗೂ ಈಚೆ. ಆ ಡ್ರೋನ್ ಒಂದು ಜಾಗ್ರತೆ, ಒಂದು ಸರಿ ಹೀಗೆ ಡ್ರೋನ್ ಬಂದು ಶೆಲ್ ಅಲ್ಲಿಗೆ ಎಂತ ಅದ್ದೋ ಅಲ್ಲ ಆಪ್ರೇಟ್ ಮಾಡೋದು ಎಂಥದ್ದು ಗೊತ್ತಿಲ್ಲ, ಇಲ್ಲೇ ಬೋಳು ಕೆತ್ತಿ ಹೋಯ್ತು ನಾನು. ಜೆ ಪಿ ಅಣ್ಣಂದ ಜೆ ಪಿ ಬಡಕೆರೆ ಅಫಿಷಿಯಲ್ಸ್ ಅಂತೇಳಿ ಒಂದು ಒಳ್ಳೆ ಚಾನಲ್, ಸಿಕ್ಕಾಪಟ್ಟೆ ಒಂದು ಕೋಟಿಗಟ್ಟಲೆ ವ್ಯೂಸ್ ಆಗುವಂಥ ಒಂದು ಜೆ ಪಿ ಬಡಕೆರೆಯವರ ಇದು ಡ್ರೋನ್ ಕೂಡ ಸರ್ವಿಸ್ ಅವರದ್ದು ಇರ್ಬೋದು. ಆದರೆ ಜೆ ಪಿ ಅಣ್ಣ ಅದು ಅಲ್ಲೇ ಇರಲಿ, ನಾನು ಹುಬ್ಬಂಗೆ ಒಂದು ಕಲಿ ಇತ್ತು ಕಣಿ, ಅದೇ ಯಾರೋ ಆಪ್ರೇಟ್ ಮಾಡೋದು ಮಿಸ್ಟೇಕ್ ಇಲ್ಲೇ ಬಿದ್ದು ಬೋಳು ಕೆತ್ತಿ ಹೋದ್ ನಾನು. ಇರಲಿ, ನಾನಲ್ಲಿ ಬರುವಾಗ ಕೆಲವರನ್ನು ಅಬ್ಸರ್ವ್ ಮಾಡೋದು, ಈ ಗಾಡಿಯಲ್ಲಿ ಬರೋರು, ಗಾಡಿಯಲ್ಲಿ ಹೋಗುವವರು, ಇಲ್ಲೆಲ್ಲ ತೊಂದರೆ ಇಲ್ಲ, ಯಾಕಂದರೆ ಇದು 1-2 ದಿವಸಕ್ಕೆ ಕ್ರೌಡ್ ಮುಗಿದು ಹೋಗುತ್ತೆ. ರಸ್ತೆ ಮೇಲೆ ಹೋಗುವವ್ರನ್ನ ನೋಡೋದು ನಾವು, ಈ ಬೈಕಲ್ಲಿ ಹೋಗೋರು. ಬೈಕಿನ ಉದಾಹರಣೆಗಳನ್ನು ತುಂಬ ಹೇಳಿದೆ, ಅದು ಯಾವುದನ್ನು ವಾಪಸ್ ಹೇಳುವುದಿಲ್ಲ. ನಾನು ಹೆಚ್ಚು ಈಗಿನ ಯುವಕ ಯುವತಿಯರಲ್ಲಿ ಕಂಡುಕೊಂಡದ್ದು ಏನಕ್ಕೆ ಬೈಕಲ್ಲಿ ಹಾಕೋದು, ಎದುರ ದೇವಸ್ಥಾನ ಸಿಕ್ಕರೆ ಸೈ ಇಳಿದು ನಿಮಗೆ ಏನಾದರೂ ಒಂದು ದೇವ್ರಿಗೆ ಕೈ ಮುಗಿ ಕನಿಸ್ತಾ ದಯವಿಟ್ಟು ಕೆಳಗಿಳಿನಿ, ಮೆಟ್ಟು ಕಳಿಸಿ ದೇವ್ರಿಗೆ ಕೈ ಮುಗಿನಿ. ಇಲ್ಲಿಯ ಹಾಗೆ ಬೈಕನ್ನು ಕುತ್ಕೊಂಡು ಸುಮ್ಮನೆ ಇಷ್ಟು ಮಾಡಿ ಹೋಯ್ನಿ. ಕೆಲವು ಮಕ್ಕಳೆಲ್ಲ ದೇವಸ್ಥಾನ ಎದುರು ಬಂದ್ರೆ ಸಯ್ಯಪ್ಪ ಬ್ಯಾಂಕ್ ಹಾರ್ನ್ ಹಾಕು ದೇವ್ರಿಗೆ, ಇವ್ರು ಅಪ್ಪ ಮನ್ಕೊಂಡೇನು ದೇವಸ್ಥಾನದೊಳಗೆ. ಹಾಂ, ದಯವಿಟ್ಟು ಅದು ಒಳ್ಳೇದಲ್ಲ, ದೇವ್ರಿಗೆ ಹಾರ್ನ್ ಹಾಕಿ ಕೈ ಮುಗಿಬೇಡಿ. ಇವ್ರು ಹಣ್ಣು ಮನ್ಕೊಂಡಿನಾ, ಇವನು ಅಜ್ಜಿನಿದ್ನಲ್ಲ ದೇವಸ್ಥಾನದೊಳಗೆ. ಅದು ಯಾರೊಬ್ಬನ ಹತ್ರ ಕೇಂದ್ರಕೊಳ್ಳಿ, ನಾವು ದೇವಸ್ಥಾನದ ಗಂಟೆ ಹೊಡಿತಲ್ಲ ಹಾಗೆ ಬೈಕ್ ಹಾರ್ನ್ ಹೊಡೋದಂಬ್ರೆ. ಎಂಥ ಹಾರ್ನ್ ಹೊಡೋದು ಮಾರ, ದೇವಸ್ಥಾನದ ಎದುರು ಯಾರೂ ಕೂಡ ದಯವಿಟ್ಟು ಆ ಹಾರ್ನ್ ಹೊಡೆದು ದೇವ್ರಿಗೆ ಕೈ ಮುಗಿಬೇಡಿ. ಸುಮ್ಮನೆ ಸೈಲೆಂಟಾಗಿ ಕೈ ಮುಗ್ಕೊಂಡು ಹೋಗಿ ಸಾಕಾಗುತ್ತೆ, ಅಷ್ಟೇ ಕೈ ಮುಗಿದ್ರೆ ಸಾಕಾಗುತ್ತೆ. ದೇವರಿಗೆಲ್ಲ ಕೈ ಮುಗಿಯುವಾಗ ಹಾರ್ನ್ ಒತ್ತುದು ಮತ್ತೊಂದು ಒತ್ತುದು ಅದೆಲ್ಲ ಸೀದಾ ಕೈ ಮುಕ್ಕೊಂಡು ಬೈಕನ್ನು ನೀವು ನಿಮ್ಮದು ಇನ್ನೊಂದು ಮಾಡ್ಕೊಂಡು ಹೋಗ್ಬೋದು. ಇದನ್ನು ನಾನು ಇಲ್ಲಿ ಓಲ್ ಅಬ್ಸರ್ವ್ ಮಾಡೋದನ್ನು ಹೇಳೋದು. ಮತ್ತು ನನಗೆ ಕೊಟ್ಟಂಥ ಸಮಯ ಸಣ್ಣದೇ ಇರುವುದರಿಂದ ನಾನು ಎಲ್ಲೇ ಮಾತು ಶುರು ಮಾಡ್ರು ಎಲ್ಲಿ ಮುಗಿಸಕ್ಕನ್ನೋದೇ ನನಗೆ ಗೊತ್ತಾಗೋದಿಲ್ಲ ಅವರ. ಯಾಕಂದರೆ ನಿನ್ನೆ ಬೆಂಗಳೂರಲ್ಲಿ ಕಾರ್ಯಕ್ರಮ, ಕುಲಾಲ ಸಂಘ ರಿಜಿಸ್ಟರ್ಡ್ ಬೆಂಗಳೂರಲ್ಲಿ ಕಾರ್ಯಕ್ರಮ. ಬರುವಾಗ ನಾವೆಲ್ಲ ಊಟಕ್ಕೊಂದು ಹೋಟ್ಲಲ್ಲಿ ಹೋಗಿತ್ತು, ಊರಿದೆ ಹೋಟ್ಲು. ಕುಂದಾಪುರದವ್ರು ಎಲ್ಲಿದ್ದರು ಅಲ್ಲಿ ಹೋಟ್ಲಿತ್ತು, ಎಲ್ಲಿ ಹೋಟ್ಲಿತ್ತು ಅಲ್ಲಿ ಕುಂದಾಪುರದವ್ರು ಇದ್ದರು ಅಂದೇ ಲೆಕ್ಕ. ಮಾತಾಡ್ತಾ ಸಪ್ಲೈಯರೆಲ್ಲ ಬಂದರು, ನಮಗೆ ಊಟ ಬಡಿಸ್ತಾ ಅವರು, ನಾನು ಇದೇ ರೀತಿ ಡ್ರೆಸ್ ಹಾಕೊಂಡಿದ್ದೆ, ಅದ್ರ ಬಿಳಿ ಕೋಟ್. ಮಾತಾಡ್ತಾ ಹೇಳಿದರು, ಎಲ್ಲಿ ಹೋಗಿದ್ರಿ? ಅವ್ರಿಗೆ ನನ್ನ ಪರಿಚಯ ದೇವರಣಿಯೂ ಆಗಲಿಲ್ಲ. ಎಲ್ಲಿ ಹೋಗಿದ್ರಿ? ನಾನು ಇಲ್ಲಿ ಕುಲಾಲ ಸಂಘದ ಕಾರ್ಯಕ್ರಮಕ್ಕೆ. ಹಾಂ, ಏನೆಲ್ಲ ಇದ್ದಿತ್ತು? ಡ್ಯಾನ್ಸ್, ಆಮೇಲೆ ಕೆಲವು ಸ್ಕಿಟ್ಗಳು. ಹಾಂ, ಯಾರದ್ದಿದ್ದಿತ್ತು? ಮಂಗಳೂರು ವಾಣಿಶ್ರೀ ತಂಡದ್ದಿದ್ದಿತ್ತು. ಆಮೇಲೆ ಅಲ್ಲೇ ಲೋಕಲ್ ಮಕ್ಕಳದ್ದು ಡ್ಯಾನ್ಸ್ ಇದ್ದಿತ್ತು. ಆಮೇಲೆ ಮನು ಹೊಂದಾಡಿಯವರ ಕಾಮಿಡಿ ಇದ್ದಿತ್ತು. ಹಾಂ, ಅಷ್ಟಕ್ಕೆ ಹೌದಾ? ನಾನು ಅವ್ರ ಕಾಮಿಡಿ ಕೇಳಿದ್ದೇನಂತ ಅವ್ರು ಹೇಳಲಿಲ್ಲ. ಯಾರದ್ದಿದ್ದಿತ್ತು? ಮನು ಹೊಂದಾಡಿಯವ್ರ ಕಾಮಿಡಿ ಇದ್ದಿತ್ತು. ಓ, ಆ ಜನ ಇನ್ನೂ ಇದ್ದಾರಾ? ಅದು ನಾನು ಹೊತ್ತೋಯ್ತು ಏನು ಶಿರು ಎಂಥದ್ದು ಗೊತ್ತಿಲ್ಲ. ಯಾಕಂದರೆ ಕೆಲವೊಮ್ಮೆ ಈ ಮೈಕಲ್ಲಿ ಅನೌನ್ಸ್ ಮಾಡಿದಾಗ ಅರ್ಧ ಮಾತ್ರ ಹೋಗಿರ್ತದೆ, ಅದನ್ನು ಕೇಳಿಕೊಂಡು ಅವ್ರು ಇದ್ದಾರೋ ಇಲ್ಲೋ ಅನ್ನುವಂಥದ್ದು. ಅದನ್ನು ಅವ್ರು ನಿನ್ನ ಕಣ್ಣಾರೆ ಕೇಳಿದ್ದು ನಾನು. ಓ, ಆ ಜನ ಇನ್ನೂ ಇದ್ದಾರಾ? ಇಲ್ಲೂ ಕೆಲವರು ಕೇಳಿದ್ದಾರೆ, ಅಂದಾಡಿಯರು ಬಂದಿರಂದಲ್ಲಿ ಕೆಲವರಲ್ಲಿ ಕೂತ್ಕೊಂಡು. ಆದ್ದರಿಂದ ಬರುವುದು 5 ಗಂಟೆ ಬಂದಿದೆ, ಸಿಕ್ಕುವ ಸಮಯವಂತ ಬಹಳ ಕಡಿಮೆ. ಸರ್, ನನಗೆ ಕೊಟ್ಟು ಸಮಯ ಮುಗೀತಾ ಎಂತ? ಇವರು ಶ್ರುತಿ ಮಾಡೋದ್ರೊಳಗೆ ಇನ್ನೊಂದು 5 ನಿಮಿಷ ನಾನು ಮಾತಾಡಿ ಮುಗಿಸಿಬಿಡ್ತೇನೆ. ಯಾಕಂದರೆ ಈ ರೀತಿ ಅಲ್ಲಿ ಕಟಕ ಪಟಕ ಟನಕ ಪಣಕ ಅಂತ ಇದ್ದರೆ ಮಾತಾಡಲಿಕ್ಕೆ ಸ್ವಲ್ಪ ಡಿಸ್ಟರ್ಬ್ ಆಗ್ಬೋದು ಅಂತ ಹೇಳ್ತಾ ನನ್ನ ಮಾತನ್ನು ಆದಷ್ಟು ಬೇಗ ಮುಗಿಸ್ತೇನೆ. ಮತ್ತು ಯಾಕಂದರೆ ನನಗೊಂದು ಮಾತ್ರೆ ತಗೊಂಡ್ಕಿವ್ರೆ, ಮಾತ್ರೆ ತಗೊಂಡು ನನಗೇನು ಮಡಿಪೆಟ್ಟ ಇಲ್ಲ. ನಾ ಮಾತ್ರೆ ತಗೊಂಡಿದ್ರೆ ಯಾರಿಗೆ ಕಚ್ಚೋದು ಇಲ್ಲ, ಅದಕ್ಕಲ್ಲ. ಮಾತ್ರೆ ತಗೊಂಡು ಶುರುವಾದ್ದು ಮೊನ್ನೆ ಒಂದು 8 ದಿವಸದ ಹಿಂದೆ. ಅದು ತಗೊಂಬ ಕಾರಣ ಅದು ಒಂದು ಯೂಟ್ಯೂಬ್ ಚಾನಲಿಂದ ಒಬ್ಬ ಪುಣ್ಯಾತ್ಮ ಹೇಳೋದು. ಆ ಚಾನಲ್ ಬಂತು ಏನಂದ್ರೆ, ನೀವು ಎಲ್ಲಾದರೂ ನಾಯಿ ನಿಮ್ಮನ್ನು ಓಡಿಸಿಕೊಂಡು ಬಂದರೆ ದಯವಿಟ್ಟು ನೀವು ಓಡಬೇಡಿ, ಅಲ್ಲೇ ನಿಂತು ಬಿಡಿ, ಅಲ್ಲೇ ಕೂತು ಬಿಡಿ ಅಂದ. ಅವ ಬರೋ ಜನ್ಮದಾಗ ಮೊರಲು ನಾಯಿ ಹುಟ್ಟರೆ ಸಾಕದೇವ್ರೆ. ಹಾಂ, ದೇವ್ರನ್ನ ದೇವ್ರಿಗೆ ಹರಕಿ ಹೊರ್ತಿ. ಅದು ಎಂಥ ಚಾನಲ್ ಅದ ಒಂದು, ಅದರೊಳಗೂ ಹೇಳ್ತಾ, ಇಷ್ಟಾದ ಮೇಲೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಕೆಳಗಿರುವ ಬೆಲ್ ಬಟನನ್ನು ಒತ್ತಿ. ಇವ ನಮ್ಮ ಕುಟುಂಬ ಏನು, ಇವನು ಮನೆ ಸ್ವಾಣಿ ಅರ್ಥಲ್ಲ ಬೆಲ್ ಬಟನ್ ಒತ್ತಕ್ಕೆ. ಅವು ಯಾವ ಸತ್ತ ನನಗೆ ಗೊತ್ತಿಲ್ಲ, ನನಗೆ ಹೇಳೋಕ್ಕಾಗದೇನು ಈ ಶಬ್ದ ನನಗೆ ಗೊತ್ತಿಲ್ಲ. ನೀವು ನಾಯಿ ನಿಮ್ಮನ್ನು, ಬೀದಿ ನಾಯಿ ಆಗಲಿ ಯಾವುದೇ ನಾಯಿ ಆಗಲಿ ನಿಮ್ಮನ್ನು ಓಡಿಸಿಕೊಂಡು ಬಂದರೆ ದಯವಿಟ್ಟು ನೀವು ನಾಯಿಗೆ ಅಂಜಬೇಡಿ, ನಾಯಿಗೆ ಹೆದರಬೇಡಿ, ದಯವಿಟ್ಟು ಓಡಬೇಡಿ, ಅಲ್ಲೇ ನಿಂತು ಬಿಡಿ ಅಥವಾ ಅಲ್ಲೇ ಕೂತು ಬಿಡಿ ಅಂದ. 6 ದಿವಸದ ಹಿಂದೆ, ಇವತ್ತಿಗೆ 6 ದಿವಸದ ಹಿಂದೆ ಬೆಳಗತ್ತು ಹಾಲು ತಪ್ಪಗೋಯ್ದು ಎಲ್ಲಿ ಇದ್ದಿತ್ತೇನೋ ನಾಯಿ ಬೌ ಅದ್ರಲ್ಲಿ ಓಡ್ಕೊಂತ ಬಂತೀನಿ. ನಾವು ಚಾನಲ್ ನೆನಪಾಯ್ತು ನಂಗೆ. ಹಾಂ, ನಾಯಿ ಓಡಿಸಿಕೊಂಡು ಬಂದರೆ ಏನು ಮಾಡಬೇಡಿ, ಓಡಬೇಡಿ, ಗಾಬರಿ ಆಗಬೇಡಿ, ಕಲ್ಲು ಕೊಟ್ಟಬೇಡಿ, ಅಲ್ಲೇ ನಿಂತು ಬಿಡಿ. ಅಲ್ಲೇ ನಿಂತಿದ್ದಿ, ದೇವ್ರಾಣೆ ಕಾಲಿ ಬಾಯಿ ಹಾಕಿ ನಾಯಿ ಹೊರದು ಹೋಯ್ತು. ಇದೆಲ್ಲ ಯೂಟ್ಯೂಬ್ ಚಾನಲ್ ಹಂಗೆ ಕಂಡು ಆಗುವಂಥದ್ದು. ನಾವು
ಯೂಟ್ಯೂಬ್ ಚಾನಲೆಲ್ಲ ಕಂಡು ಎಲ್ಲವೂ ಸತ್ಯ ಆಗುವುದಿಲ್ಲ. ಕೆಲವೊಮ್ಮೆ ಯಾರೊಬ್ಬ ಹಾಕಿದ ಯೂಟ್ಯೂಬ್ ಚಾನಲಂಗೆ ನಿಮ್ಮ ಮಗು ನಿಮ್ಮ ಮಾತನ್ನು ಕೇಳುವುದಿಲ್ಲವೇ, ಹಾಗಾದರೆ ಹೀಗೆ ಮಾಡಿ. ಹೇಗೆ ಮಾಡಿ? ಕೆಳಗಿರುವ ಬೆಲ್ ಬಟನನ್ನು ಒತ್ತಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ನಿಮಗು ಇವನ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸುಮ್ಮನೆ ಐಕಂತ. ಅದೇ ಅಲ್ಲದೆ ನಾವು ಮಾಡ್ತಾ ಇದ್ದಿಲ್ಲ, ಅವ್ರ ಪರಿಕಲ್ಪನೆ ಒಳಗೆ ಇದ್ದದಲ್ದೆ ನಾನೀಗ. ಹಾಂ, ನಿಮ್ಮ ಮಗು ನಿಮ್ಮ ಮಾತನ್ನು ಕೇಳುತ್ತಿಲ್ಲವೇ? ಇಲ್ಲ, ಹಾಗಾದರೆ ಹೀಗೆ ಮಾಡಿ. ಹೇಗೆ ಮಾಡಿ? ನಿಮ್ಮ ಮಗುವನ್ನು ತಂದು ಬೆಳಿಗ್ಗೆ ಏಳಿಸಿ, ಬೆಳಿಗ್ಗೆ ಬೇಗ ಎಬ್ಬಿಸಿ, ಆತನಿಗೆ ಬೇಕಾದ ತಿಂಡಿ ತಿನಿಸುಗಳನ್ನು ಕೊಟ್ಟು ಆತನನ್ನು ಚೆನ್ನಾಗಿ ಓದಿಸಿ ಶಾಲೆಗೆ ಕಳಿಸಿ, ಯೂನಿಫಾರ್ಮನ್ನು ಹಾಕಿ, ಹಾಗೆ ಮಾಡಿ ಹೀಗೆ ಮಾಡಿ ಶಾಲೆಯಿಂದ ಬಂದ ಮೇಲೆ ಅವನಿಗೆ ಉಂಬು ಕೊಡಿ ತಿಂಬು ಕೊಡಿ. ಒಂದೆರಡಲ್ಲ ಆ ಚಾನಲಂಗೆ. ಕೆಲವರೆಲ್ಲ ಹೆಂಗಸರು ಕಾಮ್ದು, ಓ ನಮ್ಮ ಮಗುವನ್ನು ಸಮಾಧಾನ ಮಾಡಬೇಕಾದ್ರೆ ಹೀಗೆ ಮಾಡಬೇಕಾ? ಹಾಂ, ಮತ್ತು ಬೇರೆ ಚಾನಲ್ ನಿಮ್ಮ ಮಗು ನಿಮ್ಮ ಮಾತನ್ನು ಕೇಳುತ್ತಿಲ್ಲವೇ? ಇಲ್ಲ, ಹಾಗಾದರೆ ಹೀಗೆ ಮಾಡಿ. ಹೇಗೆ ಮಾಡಿ? ನಿಮ್ಮ ಮಗು ಬೇಕೆಂದು ಹಠ ಹಿಡಿದಾಗ ಆತನಿಗೆ ಬೇಕಾದ ತಿನಿಸುಗಳನ್ನು ಕೊಡಿ, ತಂದೆಯ ಜೊತೆ ಕೆಲಸಕ್ಕೆ ಕಳಿಸಿಕೊಡಿ, ಅಥವಾ ತಂದೆಯ ಜೊತೆ ಆಟವಾಡಲು ಕಳಿಸಿಕೊಡಿ. ಇದೇ ಆ ಚಾನಲ್ ಹಂಗಿಪ್ಪದು ಬಿಟ್ಟರೆ ಬೇರೆ ಏನೂ ಇಲ್ಲ. ನೀವು ನಿಮ್ಮ ಮಕ್ಕಳು ನಿಮ್ಮ ಮಾತನ್ನು ಕೇಳುವುದಿಲ್ಲ, ನನ್ನ ಮಾತನ್ನು ಕೇಳಿವ್ರೆ, ಇಷ್ಟೇ, ಬೇರೆ ಏನು ಮಾಡೋದು ಬೇಡ. ಈಗಂತೂ SSLC ಎಕ್ಸಾಮ್ ಬಂತು. ದಯವಿಟ್ಟು ಮಕ್ಕಳನ್ನು ಭಾಳ ಒಂಥರ ಈ ಮಣಿಪಾಲ ಐಸಿಯುಗೆ ಇದು ಪೇಷಂಟ್ ನಮ್ಮ ಮನೆಯೆಲ್ಲ ಮಾಡಿಸ್ಬೇಡಿ. ಮಕ್ಕಳನ್ನು ಒಂದು ಅರ್ಧ ಗಂಟೆ ಮನೋರಂಜನೆ ಕೊಡಿ, ಏನು ಆಗೋದಿಲ್ಲ. ಒಂದು ಮನೆಗೆ ನಾವು ಒಳಗೆ ಹೋಗಿರ್ತೀವ್ರೆ, ಯಾರು ಮಾತಾಡೋರಿಲ್ಲ. ಈ ನಮ್ಮ ಕುವೆಂಪು ಅವ್ರದ್ದು ಸ್ಮಶಾನ ಕುರುಕ್ಷೇತ್ರ ನಾಟಕ ಇದ್ದಂಗೆ ಇದೇನಿದು ಈ ಕುರುಕ್ಷೇತ್ರ, ಈ ದಿನ ಮೂಗು ಒಟ್ಟಿರ್ಪ ಸುಡುಗಾಡಿನಂತಿರ್ಬೋದು, ನಿಚ್ಚಮಂ ನಾನು ಆಲಿಸಿದ ಧ್ವನಿಗಳಿಲ್ಲ ಅಂತ ಹೇಳ್ದಂಗೆ ಒಂದು ಮನೆಗೆ ಏನೇನು ಮಾತಿಲ್ಲ, ಕತೆ ಇಲ್ಲ, ಏನೇನಿಲ್ಲ, ಎಲ್ಲರೂ ಸೈಲೆಂಟ್. ನಾವೆಂತಕ್ಕೋ ಒಳಗೆ ಹೋಯ್ತು ಅವ್ರ ಮನೆಗೆ ಹೇಳಿಕೆ. ಗಂಟೆ 7-7:15 ಆಯ್ತು. ಬೇರೆ ದಿವಸ ಅವ್ರ ಮನೆಗೇನು ಧಾರಾವಾಹಿ ಗೌಜು ಗಲಾಟೆ ಎಂತೆಲ್ಲ ಆಗ್ತಂದೆ ನಮ್ಗೆ ಗೊತ್ತಲ್ಲ. ನನ್ನ ಹೇಳೋದು ಕೆಳಗೆ ಹಾಕು ಜನಪತ್ರ ಹೊಟ್ಟುವಳ ನಾವು ಆತ ಇನ್ನು 2 ನಿಮಿಷ ಏನು ಶಬ್ದ ಸಕಾರಿಲ್ಲ, ಮಾತು ಕತೆ ಇಲ್ಲ, ಎಲ್ಲ ಸೈಲೆಂಟ್. ನಾನು ಹೇಳಿದೆ ಎಂತ ಮರ್ರೆ ಮೊನ್ನೆ ಯಾರು ನಿಮ್ಮನೆ ತೀರಿ ಹೋಗಿ ಹಾಕೊಂಡೆ? ಇಲ್ಲ ಮತ್ತೇನು, ನಮ್ಮನಿಗೆ SSLC ಮಕ್ಕಳು ಎಕ್ಸಾಮ್ ಒಂದು 4 ಮಕ್ಕಳಿದ್ದು, ಅದಕ್ಕೆ ನಾವು TV ಕಾಣ್ತಿಲ್ಲ, TV ಹಾಕುವುದಿಲ್ಲ, TV ರೀಚಾರ್ಜ್ ಮಾಡಿದೆ. ಒಂದು ತಿಂಗಳಾಯಿತು ಅಂದ್ರೆ ಆಹಾ ಒಂದು ಚಪ್ಪಾಳೆ ತಟ್ಟಿ. ಇಂಥ ಮನೆಗೆ ನೀವು SSLC ಮಕ್ಕಳಿಗೋಸ್ಕರ ತಮ್ಮ ಮನೋರಂಜನೆಯನ್ನೇ ತ್ಯಾಗ ಮಾಡಿದಂಥ ಕುಟುಂಬ, ಅದು ಬಹಳ ಖುಷಿಯಾಯಿತು. ವಿಸಿಲ್ ಬೇಡ, ಚಪ್ಪಾಳೆ ಮಾತ್ರ. ಯಾಕಂದ್ರೆ ಕಡೆ ಹೇಳ್ತೀನಿ ಅಷ್ಟೆಲ್ಲ ಖುಷಿಯಾದ ಮೇಲೆ. ಹಂಗಾರೆ SSLC ಮಕ್ಕಳು ಎಷ್ಟಿದ್ದೋ? 4 ಇದ್ದೋ. ಒಳ್ಳೆ ಓದ್ತಾ ಇದ್ರು. ಹಾಂ, ಒಳ್ಳೆ ಓದ್ತಾರೆ ಸರ್, ಅವರಿಗೋಸ್ಕರ ನಾವು ತ್ಯಾಗ ಮಾಡಿದ್ದು. ಮಕ್ಕಳು ಎಲ್ಲಿದ್ದೋ? ಮಕ್ಕಳ ನೆರಮನೆ TV ಕಂಪ್ಕೋಯ್ತು ಅಂತ ಬೇಕಾಯ್ದ. ನಿಮ್ಮನಿಗೆ ಮನೋರಂಜನೆ ಕೊಟ್ಟರೆ ಆತಿಲ್ಲ ಇತ್ತ ಮಕ್ಕಳಿಗೆ. ಅದಕ್ಕಾಗಿ ಮಕ್ಕಳನ್ನು ನೀವು ಇಡೀ ದಿನ ಈಗ SSLC ಎಕ್ಸಾಮ್ ಅಂತಲ್ಲ ಓದಿಸಿ ಮನೋರೋಗಕ್ಕೆ ಮನೋರಂಜನೆಯೇ ಮದ್ದು ಅಂಥೇಳಿ. ಅದಕ್ಕಾಗಿ ಇಡೀ ದಿನ ಓದಿಸಿ ಅವರನ್ನು ಮನೋರೋಗಿಗಳನ್ನಾಗಿ ಮಾಡಬೇಡಿ. ಮಧ್ಯೆ ಮಧ್ಯೆ ಒಂಚೂರು ಮನೋರಂಜನೆ ಕೊಡಿ. ಮತ್ತು ಸಣ್ಣ ಮಕ್ಕಳು ಆಗ ಮಾತು ಹೇಳೋದನ್ನು ಅರ್ಧಕ್ಕೆ ಬಿಟ್ಟೆ ನಾನು. ಯಾವುದಕ್ಕೆಂದರೆ ನಿಮ್ಮ ಮಗು ನಿಮ್ಮ ಮಾತನ್ನು ಕೇಳುತ್ತಿಲ್ಲವೇ? ಇಲ್ಲ, ಹಾಗಾದರೆ ನೀವು ಯಾವ ಯೂಟ್ಯೂಬ್ ಚಾನಲು ಕೇಮೋದು ಬೇಡ, ಯಾವ ದೇವರಿಗೆ ಹರಕಿ ಹೊರೋದು ಬೇಡ, ಯಾವ ಬನಕ್ಕೇನು ಹಾಲು ಹಾಕೋದು ಬೇಡ. ಇಷ್ಟೇ ಮಾಡ್ರೆ ಸಾಕು. ನಾನು ಹೇಳೋದನ್ನು ಬೇಕಾದ್ರೆ ರೆಕಾರ್ಡ್ ಮಾಡ್ಕೊಂಡು ಬರೆದಿಟ್ಕೊಳ್ಳಿ. ನಿಮ್ಮ ಮಗು ನಿಮ್ಮ ಮಾತನ್ನು ಕೇಳುತ್ತಿಲ್ಲವೇ ಹೆಂಗಸರೆ? ಹಾಗಾದರೆ ಹೀಗೆ ಮಾಡಿ. ಹೇಗೆ ಮಾಡಿ? ಒಂದಿಷ್ಟು ಹುಣಸಿ ಎಡ್ರು ತಗೊಂಡು 1/4 ಗಂಟೆಯಿಂದ ರಪ್ 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 ಕೊಡಿ. ನಿಮ್ಮ ಮಗು ನಿಮ್ಮ ಮಾತು ಕೇಳಿದ್ರೆ ನನ್ನ ಹೆಸರು ನಾಯಿಗೆ ಬೆಚ್ಚಿ ನೀವು ಹೌದಾ ಸುಳ್ಳ ಕಾಣಿ. ಇರಲಿ, ಇನ್ನೂ ಮಾತಾಡ್ತಾ ಹೋದರೆ ಸಮಯ ಇಲ್ಲ. ನನಗೆ ಕೊಟ್ಟದ್ದೇ 15 ನಿಮಿಷ.